ನಮ್ಮ ವಂಶದ ಒಡೆಯ ಅಂತ ರಾಮಚಂದ್ರನನ್ನು ಗುರುತಿಸ್ತೇವೆ. ನಮಗೆ ಸುಗ್ರೀವ ಅನ್ನೋದು ನಾಯಕನಾದರೂ ಕೂಡ ನಮ್ಮೆಲ್ಲರಿಗೂ ಸುಗ್ರೀವನಿಗೂ ನಾಯಕನಾಗಿ ರಾಮಚಂದ್ರನೇ ಇರುವುದು ಅಂತ ಪ್ರತಿಯೊಬ್ಬರ ಮನದಾಳದ ಮಾತು. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಜಾರಿದ್ದು, ಅವ್ಯವಸ್ಥೆಗಳು ನಡೆದದ್ದು ಎಲ್ಲವೂ ಸತ್ಯವಾದರೂ ಕೂಡ ನಾವು ಅದಕ್ಕೆ ಉದ್ಯೋಗಸ್ತು ಚಿರಾಜ್ಞಪ್ತಃ ಸುಗ್ರೀವೇಣ ನರೋತ್ತಮ ಕಾಮಸ್ಯಾಪಿ ವಿರೋಧೇನ ತವಾರ್ಥ ಪ್ರತಿಸಾಧನೆ ಚಿರಾಜ್ಞಪ್ತಃ. ಸ್ವಲ್ಪ ತಡವಾಗಿ ಅವನಿಗೆ ಎಚ್ಚರ ಆಗಿದೆ. ಅವನು ಕೆಲವು ಉದ್ಯೋಗ ಅಂದರೆ ಕಾರ್ಯಪ್ರವೃತ್ತಿ ಅಂತ ಅರ್ಥ. ಉದ್ಯೋಗ ಅಂದರೆ ಯೋಗ, ಉತ್ತಮವಾದಂತಹ ಒಂದು ಸಂಬಂಧ, ಉತ್ತಮವಾದಂತಹ ಒಂದು ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅವನು ಕಾರ್ಯವನ್ನು ನಡೆಸಲಿಕ್ಕೆ ಸಿದ್ಧನಾಗಿದ್ದಾನೆ. ಅವನು ವಿಧೇಯ, ಅವಿಧೇಯ ಅಲ್ಲ. ಏನು ಮಾಡ್ಕೊಳ್ಳಿ ಬೇಕಿದ್ರೆ ಅಂತ ಯಾವತ್ತೂ ನಿಮ್ಮ ಬಗ್ಗೆ ಆಡಿದವನಲ್ಲ. ಆಗತಾ ಹಿ ಮಹಾವೀರ್ಯಾ ಹರಯಃ ಕಾಮರೂಪಿಣಃ. ಇನ್ನೇನು ಸ್ವಲ್ಪದರಲ್ಲೇ ಮಹಾವೀರರ ಕಪಿಗಳ ದೊಡ್ಡ ದಂಡು ಇಲ್ಲಿಗೆ ಬರಲಿಕ್ಕಿದೆ. ಕೋಟಿಶತ ಸಹಸ್ರಾಣಿ ನಾನಾನಗ ನಿವಾಸಿನಃ. ನಗ ನಿವಾಸಿನಃ, ನಗಚ್ಛತೀತಿ ನಗಃ ಅಂದರೆ ಬೆಟ್ಟಗಳು, ಅಥವಾ ನಗ ಅಂದರೆ ಮರನೂ ಹೌದು. ಮರಕ್ಕೂ ನಗ ಅಂತಾರೆ, ಪರ್ವತಕ್ಕೂ ನಗ ಅಂತಾರೆ. ಬಗೆ ಬಗೆಯ ಮರಗಳಲ್ಲಿ, ಬಗೆ ಬಗೆಯ ಬೆಟ್ಟಗಳಲ್ಲಿ ಅಡಗಿ ಕುಳಿತಿರುವ ದೊಡ್ಡ ಕಪಿಗಳ ಪಡೆ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಬರಲಿಕ್ಕಿದೆ. ಅದು ಎಷ್ಟು ಅಂದರೆ ಕೋಟಿ ಶತ ಸಹಸ್ರಾಣಿ, ಕೋಟಿಗಳ 100,000 ಸಂಖ್ಯೆಯ ಸೈನ್ಯ ಇನ್ನು ಸ್ವಲ್ಪದರಲ್ಲೇ ಬರಲಿಕ್ಕಿದೆ. ತದಾಗಚ್ಚ ಮಹಾಬಾಹೋ ಚಾರಿತ್ರಂ ರಕ್ಷಿತಂ ತ್ವಯಾ. ನಿನ್ನ ಚಾರಿತ್ರ್ಯವನ್ನು ನೀನು ರಕ್ಷಿಸಿಕೊಂಡದ್ರಿಂದಲೇ, ಅಂದರೆ ಅವನು ಅಂತಃಪುರದೊಳಗೆ ಪ್ರವೇಶ ಮಾಡಲೇ ಇಲ್ಲ, ಇದರಿಂದಲೇ ನೀನು ಎಷ್ಟು ಸಿಟ್ಟು ಬಂದಾಗಲೂ ನಿಯಮಗಳನ್ನು ಮೀರಿ ಕೋಪವನ್ನು ಕೈಗೆ ಬುದ್ಧಿಯ ಕೈಯಲ್ಲಿ ಕೋಪವನ್ನು ಕೊಟ್ಟಿದ್ದೆ ಹೊರತು ಬುದ್ಧಿಯನ್ನೇ ಕೋಪದ ಕೈಯಲ್ಲಿ ಕೊಟ್ಟಿಲ್ಲ ಅಂತ ನಮ್ಗೆ ಅರ್ಥ ಆಗಿದೆ. ಅದರಿಂದಲೇ ಗೊತ್ತಾಗುತ್ತೆ ನಿನ್ನ ಒಳ್ಳೆಯತನ ಏನು.